ಈಗ ರಾಜ್ಯದ ಜನರ ಪರವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರಶ್ನೆ ಕೇಳ್ತಾ ಇದೆ. ಈ ಸುಳ್ಳು ಕಥೆಯನ್ನ ಹೆಣೆದವರಿಗೆ ಏನು ಶಿಕ್ಷೆ? ಈ ಸುಳ್ಳು ಕಥೆಯನ್ನ ಹೆಣೆದವರಿಗೆ ಏನು ಶಿಕ್ಷೆ? ಒಂದು ಸುಳ್ಳನ್ನ ಹೇಳುವ ಮೂಲಕ ಒಂದು ಧಾರ್ಮಿಕ ಕೇಂದ್ರ, ಆ ಕೇಂದ್ರವನ್ನ ನಡೆಸ್ತಾ ಇರುವ ಕುಟುಂಬ, ಎಲ್ಲರ ಮಾನ ಮರ್ಯಾದೆಯನ್ನು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಹರಾಜು ಹಾಕೋದಕ್ಕೆ ಪ್ರಯತ್ನಿಸಿದವರಿಗೆ ಏನು ಶಿಕ್ಷೆ? ಗಿರೀಶ್ ಮಟ್ಟಣ್ಣವರ್ ನಾಳೆಯಿಂದ ಮುಖ ಎತ್ಕೊಂಡು ಹೆಂಗೆ ಓಡಾಡ್ತಾನೆ? ಹೆಂಗೆ? ಜಯಣ್ಣ ಟಿ ಹೆಂಗೆ ಮುಖ ಎತ್ಕೊಂಡು 4 ಜನರಿಗೆ ಮುಖ ಹೆಂಗೆ ತೋರಿಸ್ತೀರಿ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತೆ ಹೇಳ್ತೀನಿ, ನಾನು 10 ಸಲ ಹೇಳ್ತೀನಿ, ಈಕೆಯ ಸತ್ಯವನ್ನ ಜನರೆದುರು ತೆರೆದಿಡದೆ ಹೋಗಿದ್ದರೆ ಇವತ್ತು ಹಿಂಗೆ ಕೂತ್ಕೊಂಡು ಹೌದು ಇದೆಲ್ಲ ಸುಳ್ಳು ಅಂತ ಹೇಳುವ ಸನ್ನಿವೇಶವೇ ಸೃಷ್ಟಿ ಆಗ್ತಾ ಇರಲಿಲ್ಲ. ಈಕೆಯ ಕಣ್ಣೀರು ಅಲ್ ಜಜೀರಾದಲ್ಲಿ ಟೆಲಿಕಾಸ್ಟ್ ಆಗಿದೆ, BBC ಟೆಲಿಕಾಸ್ಟ್ ಆಗಿದೆ, ಭಾರತದ ಅಷ್ಟೂ ಭಾಷೆಗಳ ನ್ಯೂಸ್ ಚಾನೆಲ್ನಲ್ಲಿ ಟೆಲಿಕಾಸ್ಟ್ ಆಗಿದೆ. ಎಂಥ ಘೋರ ಅನ್ಯಾಯ ಆಗ್ಬಿಡ್ತು ಗೊತ್ತಾ ಅಂತ. ಒಂದು ನ್ಯಾಷನಲ್ ಚಾನೆಲ್ನ ಡಿಬೇಟ್ ನೋಡ್ತಾ ಇದ್ದೆ ನಾನು. ಪಾಕಿಸ್ತಾನದಿಂದ ಲೈವ್ಗೆ ಕುಳಿತಂಥ ಒಬ್ಬ ನಿವೃತ್ತ ಪಾಕಿಸ್ತಾನಿ ಸೇನಾಧಿಕಾರಿ ಧರ್ಮಸ್ಥಳದ ಮಾಸ್ ಮರ್ಡರ್ಗಳು ಅಂತ ಮಾತಾಡ್ತಾನೆ. ಧರ್ಮಸ್ಥಳದ ಮಾಸ್ ಮರ್ಡರ್ಗಳು ಅಂತ. ನಿಮ್ಮನ್ನು ಕ್ಷಮಿಸ್ತಾರ ಈ ರಾಜ್ಯದ ಜನ? ಯಾವತ್ತಾರು ಕ್ಷಮೆ ಇದೆಯಾ ನಿಮಗೆ? ನಾಳೆ ತಲೆ ಎತ್ಕೊಂಡು ಓಡಾಡ್ತೀರಾ ಹೊರಗಡೆ ಯಾವುದೋ ಸ್ವಾರ್ಥಕ್ಕೆ? ಅರೆ, ಜೀವನದಲ್ಲಿ ಕಷ್ಟಪಟ್ಕೊಂಡು ದುಡ್ಕೊಂಡು ತಿನ್ಬೇಕ್ರಿ. ಕಷ್ಟಪಟ್ಟು ದುಡಿಬೇಕು ಜೀವನದಲ್ಲಿ, ಇಂಥದ್ದು ಮಾಡೋದಲ್ಲ. ಅಸಹ್ಯ ಇದು. ರಾಜ್ಯದ ಜನರನ್ನು ನಾನು ಕೇಳ್ತಾ ಇರೋದು, ಕ್ಷಮಿಸ್ಬಿಡ್ತೀರಾ ಇವ್ರನ್ನ? ಬಿಟ್ಬಿಡ್ತೀರಾ ಇವ್ರನ್ನ ಸುಮ್ಮನೆ? ನಾಳೆ ತಲೆ ಎತ್ಕೊಂಡು ಓಡಾಡ್ತೀರಾ ನೀವು? ಗಿರೀಶ್ ಮಟ್ಟಣ್ಣವರ್, ಜಯಂತಿ ತಲೆ ಎತ್ಕೊಂಡು ಓಡಾಡ್ತೀರಾ? ನಾಚಿಕೆ ಮಾನ, ಕಷ್ಟಪಟ್ಕೊಂಡು ದುಡ್ಕೊಂಡು ತಿನ್ರೋ. ಇಂಥ ಬಾಳೆ ಯಾಕೆ ಬಾಳಬೇಕು? ಆಸ್ತಿಲಿ ಪಾಲು ಬರಬೇಕಾಗಿತ್ತು, ನನಗೆ ದುಡ್ಡು ಕೊಡಿಸಿ ಅಂತ ಬಂದಂಥ ಆ ಅಜ್ಜಿನ ಇಟ್ಕೊಂಡು ರೇಪ್ ಆ್ಯಂಡ್ ಮರ್ಡರ್ ಕಥೆ ಸೃಷ್ಟಿ ಮಾಡಿದ್ರಲ್ಲ. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಮಗೆ? ಲಕ್ಷಾಂತರ ಕೋಟ್ಯಾಂತರ ಜನರ ಧಾರ್ಮಿಕ ಭಾವನೆಗಳ ಜೊತೆಗೆ ಆಟ ಆಡಿದ್ರಲ್ಲ. 13 ವರ್ಷಗಳಿಂದ ಆಟ ಆಡ್ತಿದ್ದೀರಿ ಇದನ್ನ. 13 ವರ್ಷಗಳಿಂದ ಆಡ್ತಾ ಇರುವ ಆಟ ಇದು. ಜಸ್ಟಿಸ್ ಫಾರ್ ಸೌಜನ್ಯ ಭಟ್ ಅನ್ನುವುದೇ ಷಡ್ಯಂತ್ರ. ಜಸ್ಟಿಸ್ ಫಾರ್ ಸೌಜನ್ಯ ಭಟ್ ಅನ್ನುವುದು ಷಡ್ಯಂತ್ರ. ನಿಮ್ಮನ್ನ ತಪ್ಪು ಮಾಡಿದ್ದಕ್ಕಾಗಿ ಮಂಜುನಾಥ ಕ್ಷಮಿಸ್ತಾನೋ ಇಲ್ವೋ, ಅಣ್ಣಪ್ಪ ಕ್ಷಮಿಸ್ತಾನೋ ಇಲ್ವೋ, ಸೌಜನ್ಯಾಳ ಆತ್ಮ ಕ್ಷಮಿಸೋದಿಲ್ಲ ನಿಮ್ಮನ್ನ. ಸೌಜನ್ಯಾಳ ಆತ್ಮ ಕ್ಷಮಿಸೋದಿಲ್ಲ ನಿಮ್ಮನ್ನ. 2012ರಲ್ಲಿ ಆದಂಥ ಒಂದು ರೇಪ್ ಆ್ಯಂಡ್ ಮರ್ಡರ್ನ ಇಟ್ಕೊಂಡು ಏನೇನೆಲ್ಲ ಆಟ ಆಡಿದ್ರಿ. ಅದರ ಭಾಗ 2 ಮಾಡೋದಕ್ಕೆ ಹೊರಟಿದ್ರಿ ನೀವು. ಜಸ್ಟಿಸ್ ಫಾರ್ ಅನನ್ಯ ಭಟ್ ಅಂತ 2ನೆಯ ಭಾಗ. ಸೌಜನ್ಯ ಹೆಸರು ಅದಕ್ಕಿದ್ದಂಥ ಶೆಲ್ಫ್ ಲೈಫ್ ಮುಗಿತಾ ಬಂತು. ಸೆಲ್ಫ್ ಲೈಫ್ ಅಂತ ಒಂದಿರುತ್ತಲ್ಲ, ಯುಟಿಲಿಟಿ ವ್ಯಾಲ್ಯೂ ಅಂತ ಇರುತ್ತಲ್ಲ ಸೌಜನ್ಯದ್ದು, ಅದು ಮುಗಿತಾ ಬಂತು. ಮತ್ತೆ ಹೊಸ ಕಥೆ ಬೇಕು, ಮುಂದಿನ ಜೀವನ ನಡಿಬೇಕಲ್ಲ. ಸೌಜನ್ಯಾಳ ಹೆಸರಿನಲ್ಲಿ 13 ವರ್ಷ ನಡೆಸಿದ್ದಾಯಿತು. ಮತ್ತು ಮುಂದಿನ ಜೀವನೋಪಾಯ ಅನನ್ಯ. ಕಷ್ಟಪಟ್ಟು ದುಡಿದ್ರೆ ಗಂಜಿ ಊಟನಾರು ಮಾಡ್ಕೊಂಡು ನೆಮ್ಮದಿಯಾಗಿರಬಹುದು. ಇದೇನು ಬದುಕಿನ ದಾರಿನ ಇದು? ಬದುಕಿನ ದಾರಿನ ಇದು? ನಿಮ್ಮ ಕನ್ನಡಿಲಿ ಹೆಂಗೆ ಮುಖ ನೋಡ್ಕೊತೀರಿ ನೀವು? ನಿಮ್ಮ ಮುಖಗಳನ್ನು ಹೆಂಗೆ ನೋಡ್ಕೊತೀರಿ? ಅಸಹ್ಯ ಅನ್ಸೋದಿಲ್ವಾ ನಿಮಗೆ? ಅವನು ಯಾರೋ ಒಬ್ಬನ್ನು ಕರ್ಕೊಂಬಂದು ಅವನಿಗೆ ಭೀಮಾ ಅಂತ ಹೆಸರಿಟ್ಟು ಅದೊಂದು ಪ್ರಹಸನ. ಇಲ್ಲಿ ಸುಜಾತ ಬಂದರೆ ಆಕೆ ಹತ್ರ ಕಥೆ ಹೇಳಿಸಿ ಇನ್ನೊಂದು ಪ್ರಹಸನ. ನಾನು ಕೇಳ್ತಾ ಇದ್ದೀನಿ ರೀ, ನಿಮ್ಮನ್ನು ಯಾಕೆ ಸುಮ್ಮನೆ ಬಿಡಬೇಕು?
ನೆನ್ನೆನೋ ಮೊನ್ನೆನೋ ಸೋಷಿಯಲ್ ಮೀಡಿಯಾ ಲೈವಿಗೆ ಬಂದು ಹೇಳಿಲ್ವಾ, ಹರ್ಷೇಂದ್ರ ನುಗ್ಗು ಬಿಡ್ತಾರೆ ಅಂತ. ಯಾಕೆ ನಿಮ್ಮ ಮನೆಗೆ ನುಗ್ಗಬಾರ್ದು? ಯಾಕೆ ನಿಮ್ಮ ಮನೆಗೆ ನುಗ್ಗಬಾರ್ದು? ಜನರ ಭಾವನೆಗಳ ಜೊತೆ ಇಷ್ಟೆಲ್ಲ ಆಟ ಆಡಿ ಇವತ್ತು ನಾನು ಹೋರಾಟಗಾರನಂತೆ ಪೋಸ್ ಕೊಡ್ತಾ ಪೊಲೀಸ್ ಸ್ಟೇಷನ್ಗೆ ಬಂದು ನನ್ನ ಮೇಲೆ ಕಂಪ್ಲೇಂಟ್ ಆಗಿದೆ, ಅರೆಸ್ಟ್ ಮಾಡಿ, ನಿಮ್ಮ ಜೀಪಿನ ಡೀಸೆಲ್ಲು ಪೆಟ್ರೋಲ್ ಖರ್ಚನ್ನು ನಾನು ಉಳಿಸ್ತೀನಿ, ನಾನೇ ಬಂದಿದ್ದೀನಿ, ಅರೆಸ್ಟ್ ಮಾಡಿ. ನಿಮ್ಮದು ಒಂದು ಜೀವನನ ಈ ಥರನೂ ಜೀವನ ಮಾಡಬೇಕಾ? ಇವತ್ತು ಕೂತ್ಕೊಂಡ ಅಜ್ಜಿ ಹೇಳ್ತಾ ಇದೆ, ಗಿರೀಶ್ ಮಟ್ಟಣ್ಣವ್ರು ನನ್ನ ಹತ್ರ ಈ ಕಥೆ ಹೇಳಿಸಿದ್ರು ಅಂತ. ಇಲ್ಲದೆ ಹೋಗಿದ್ದರೆ, ನಾವು ಈ ಸುದ್ದಿ ಬೆನ್ನತ್ತದೆ ಹೋಗಿದ್ದರೆ ಇಷ್ಟೊತ್ತಿಗಾಗಲೇ ಅನನ್ಯ ಹೆಸರಿನಲ್ಲಿ ಮುಂದಿನ 1 ವರ್ಷ 2 ವರ್ಷಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತಿದ್ರಿ ನೀವು. ಯಾರ ಧಾರ್ಮಿಕ ಭಾವನೆಗಳಿಗೆ ಏನಾಗಬೇಕಾಗಿದೆ? ಯೂಟ್ಯೂಬರ್ಗಳು ನಿಮ್ಮನ್ನು ಕೇಳ್ತೀನಿ ನಾನು ಈ ಪ್ರಶ್ನೆ. ಒಂದಷ್ಟು ವ್ಯೂಸ್ಗೆ, ಒಂದಷ್ಟು ಲೈಕ್ಸ್ಗೆ, ಯೂಟ್ಯೂಬ್ನಿಂದ ಸಿಗುವ ಒಂದಷ್ಟು ಕಾಸಿಗೆ ಇಂಥ ಜೀವನ ಮಾಡಬೇಕಾ? ಅದ್ರ ಬದಲು ಇಲ್ಲೆಲ್ಲೋ ಮೆಜೆಸ್ಟಿಕ್ ಕಡೆ ಬೇಡ, ಮಾತು ಹೇಳೋದು ಬೇಡ. ಅವ್ರದ್ದು ಒಳ್ಳೆ ಬಾಳ್ರಿ, ಅದು ಒಳ್ಳೆ ಬಾಳದು. ಈ ಜೀವನ ಮಾಡಬೇಕಾ? ಎಷ್ಟು ಜನ ಮಾತಾಡಿದ್ರಿ ಅನನ್ಯ ಬಗ್ಗೆ? ಒಬ್ಬನಿಗಾದ್ರೂ ಈ ಅಜ್ಜಿ ಹತ್ರ ನಿನ್ನ ಮಗಳದೊಂದು ಫೋಟೋ ಕೊಡು ಅಂತ ಕೇಳೋದಕ್ಕಾಯ್ತಾ? ಕೇಳಬೇಕು ಅಂತಾರು ಅನ್ನಿಸ್ತಾ? ನಿನ್ನ ಮಗಳು ಮಾರ್ಕ್ಸ್ ಕಾರ್ಡ್ ತೋರ್ಸಮ್ಮ ಅಂತ ಕೇಳಬೇಕು ಅನ್ನಿಸ್ತಾ? ನಾನು ಜನರಿಗೆ ಹೇಳ್ತೀನಿ, ಯಾರೋ ಏನೋ ಮಾಡ್ತಿದ್ದಾರೆ ಅಂತ ಹ್ಯಾಶ್ಟ್ಯಾಗ್ ಹಾಕಿದ್ದು. ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಅನನ್ಯ. ಸತ್ಯ ಸುಳ್ಳು ಮೆದುಳು ಹೋಗ್ಬಿಟ್ಟಿದೆಯಾ? ಅದು ಕಾಮನ್ ಸೆನ್ಸ್ ಅನ್ನೋದು ಹೋಗ್ಬಿಟ್ಟಿದ್ಯಾ? ನಾನು ಈಕೆ ಕತೆ ಕೇಳಿದಾಗ ಆರಂಭದಲ್ಲಿ ನನಗೂ ಕಣ್ಣೀರು ಬಂತು. ಈ ಅಜ್ಜಿ ಬಂದು ದಕ್ಷಿಣ ಕನ್ನಡ SP ಆಫೀಸಿನ ನೆಲಕ್ಕೆ ಮುಟ್ಟಿ ನಮಸ್ಕಾರ ಮಾಡಿ ಕಣ್ಣೀರು ಹಾಕ್ಕೊಂಡು ಬಂದು ಮಾತಾಡುವಾಗ ನನಗೂ ಕಣ್ಣಲ್ಲಿ ನೀರು ಬಂತು. ಛೆ ಎಂಥ ಘೋರ ಅನ್ಯಾಯ ಆಗ್ಬಿಟ್ಟಿದೆಯಪ್ಪ. ಬಟ್ ನನ್ನ ಮನಸ್ಸಿನಲ್ಲಿ ಮೊಟ್ಟ ಮೊದಲಿಗೆ ಬಂದ ಪ್ರಶ್ನೆ, 4 ಸ್ನೇಹಿತೆಯರ ಜೊತೆ ಧರ್ಮಸ್ಥಳಕ್ಕೆ ಬಂದಿರ್ತಾಳೆ, ಸ್ನೇಹಿತೆಯರು ಅಕ್ಕಪಕ್ಕದ ಊರಿನವರು, ನಾವು ಮನೆಗೆ ಹೋಗಿ ಬಟ್ಟೆ ತಗೊಂಬರ್ತೀವಿ, ನೀನು ಇಲ್ಲೇ ಇರುವಂತ ಕೂಡಿಸಿ ಯಾವ ಸ್ನೇಹಿತರು ಹೋಗ್ತಾರೆ? ನನ್ನಲ್ಲಿ ಮೊದಲಿಗೆ ಬಂದ ಪ್ರಶ್ನೆ ಅದು. ಅರೆ, ನಮ್ಮ ಮನೆಗೆ ಬಾ ಅಂತ ಕರ್ಕೊಂಡು ಹೋಗೋದಿಲ್ವಾ? ಅನನ್ಯನ ಅಲ್ಲೇ ಬಿಟ್ಟು ಹೋಗ್ಬಿಟ್ರಾ? ನಾವು ಬರ್ತೀವಿ, ಇಲ್ಲೇ ಕೂತ್ಕೊಂಡಿರು ನೀನು ಅಂತ. ನನ್ನ ಕಾಮನ್ ಸೆನ್ಸಿಗೆ ಬಂದ ಮೊದಲನೇ ಪ್ರಶ್ನೆ ಅದು. ಆ ಪ್ರಶ್ನೆ ನಿಮ್ಗೆ ಯಾರಿಗೂ ಬರಲಿಲ್ವಾ? ಅವನು ಸಮೀರ ಛತ್ರಿ ಹಿಡ್ಕೊಂಡು ಒಂದು ವಿಡಿಯೋ ಮಾಡ್ತಾನೆ, ಮತ್ತೆ ಮಿಲಿಯನ್ ಗಟ್ಟಲೆ ವ್ಯೂಸು. ಇದನ್ನು ಬಿಡಬಾರ್ದು. ಆತ ನೇರವಾಗಿ ಹೇಳ್ತಾನೆ, ನಕಲಿ ದೇವಮಾನವ ಮತ್ತು ಆತನ ತಮ್ಮ ಹರ್ಷೇಂದ್ರ. ನೇರವಾಗಿ ಹೆಸರು ಹೇಳ್ತಾನೆ. ಅಲ್ಲಾನಿಗಾದರೂ ಹೆದರೋ ಸಮೀರ? ಆತ ನಾಳೆ ದಿನ, ಅಂತ್ಯ ದಿನದ ದಿನ, ಡೇ ಆಫ್ ಜಡ್ಜ್ಮೆಂಟ್ ಬರುತ್ತಲ್ಲ, ಆವತ್ತು ಆತ ಕೊಡುವ ಶಿಕ್ಷೆಗಾದರೂ ಹೆದರು. ಬೇರೆ ಯಾವುದಕ್ಕೂ ಹೆದರಬೇಕಾಗಿಲ್ಲ. ಇದೇ ವಿಡಿಯೋದು. ನಕಲಿ ದೇವಮಾನವ ಮತ್ತು ಆತನ ತಮ್ಮ ಹರ್ಷೇಂದ್ರ ಸೇರ್ಕೊಂಡು ಹೊಡೆದ್ರು ಅಂತ. ಸುಜಾತ ಬೈದ್ಲು ಅಂತ ಹೇಳಿದ್ರೆ, ಬೈದ್ರು ವೀರೇಂದ್ರ ಹೆಗ್ಗಡೆ ಮತ್ತು ಹರ್ಷೇಂದ್ರ ಅಂತ ಹೇಳಿದ್ರೆ, ಇವನು ಹೊಡೆದ್ರು ಅಂತ ಹೇಳ್ತಾನೆ. ನನ್ನ ಮಗಳು ದೇವಸ್ಥಾನದ ಸಿಬ್ಬಂದಿಯ ಜೊತೆ ಒಳಗಡೆ ಹೋಗೋದನ್ನು ನೋಡಿದವರು ಇದ್ರು ಅಂತ ಸುಜಾತ ಹೇಳಿದ್ರೆ, ಅವನು ಬರ್ತಾನೆ ಗಿರೀಶ್ ಮಟ್ಟಣ್ಣವರು ರೇಪ್ ಮಾಡಿ, ಮರ್ಡರ್ ಮಾಡಿ, ಹೂತ್ ಹಾಕೋದನ್ನೇ ನೋಡಿದವರಿದ್ದಾರೆ ಅಂತ ಗಿರೀಶ್ ಮಟ್ಟಣ್ಣವರು ಬರ್ತಾನೆ. ಅದನ್ನೆಲ್ಲ ನಂಬಿಬಿಟ್ರಾ ನೀವು? ಒಟ್ಟಾರೆ ಕಥೆಯಲ್ಲಿ ಒಂದು ತಾರ್ಕಿಕವಾದ ಪ್ರಶ್ನೆ ಕೂಡ ನಿಮಗೆ ಬರಲಿಲ್ವಾ? ಯಾವನೋ ಪಾದಯಾತ್ರೆ ಮಾಡೋದಕ್ಕೆ ಹೊರಡ್ತಾನೆ, ಇನ್ಯಾವನೋ ಇನ್ನೊಂದು ಹೋರಾಟ ಮಾಡ್ತಾನೆ. ನಿಮ್ಮ ಧಾರ್ಮಿಕ ನಂಬಿಕೆಗಳು ದೇ ವರ್ ಟೇಕನ್ ಫಾರ್ ಅ ರೈಡ್. ಮತ್ತಾವನೋ ಬರ್ತಾನೆ, ನೋಡ್ರಿ ಧರ್ಮಸ್ಥಳಕ್ಕೆ ಜನನೇ ಬರ್ತಾ ಇಲ್ಲ, ಪಾರ್ಕಿಂಗ್ ಖಾಲಿ ಆಗಿದೆ ಅಂತ ವಿಡಿಯೋ ಮಾಡಾಕ್ತಾನೆ. ನಾವು ಧರ್ಮಸ್ಥಳದ ಮಂಜುನಾಥನನ್ನು ಪ್ರಶ್ನೆ ಮಾಡ್ತಿಲ್ಲ ಅಂತ ಹೇಳ್ತಾನೆ ಏನೇನೆಲ್ಲ ಮಾತಾಡಿದ್ರು. ಈ ಅಜ್ಜಿ ಹೇಳಿಲ್ವಾ?
ಮಂಜುನಾಥನ ದೇವಸ್ಥಾನಕ್ಕೆ ಕಲ್ಲು ಹೊಡೆದು ದಂಗೆ ಹೇಳಬೇಕು ಅಂತ ಅಜ್ಜಿ ಹೇಳಲಿಲ್ವಾ? ಸುಜಾತ ಹೇಳಲಿಲ್ವಾ? ಈಗ ಕೂತ್ಕೊಂಡು ಏನನ್ನೋದು ನಾನು ಮಂಜುನಾಥನ ವಿರುದ್ಧ ಮಾತಾಡಿಲ್ಲ ನಾನು ಅಂತ. ದೇಶದಲ್ಲಿ ಒತ್ತಟ್ಟಿಗಿಲ್ರಿ, ಪ್ರಪಂಚದಲ್ಲೇ ಇಂಥ ಇನ್ನೊಂದು ಘಟನೆ ನಡೆದಿರಲಿಕ್ಕಿಲ್ಲ. ಪ್ರಪಂಚದಲ್ಲೇ ಇದೆಲ್ಲವನ್ನೂ ನೋಡ್ಕೊಂಡು ಸುಮ್ಮನಿದ್ದೆ ನಾನು. ಸೌಜನ್ಯ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಸಂಕಟ ಆಗ್ತಿತ್ತು, ಒಂದೊಂದು ಸಲ ಸಂಕಟ ಆಗ್ತಿತ್ತು. ಯಾರದ್ದಾದರೂ ಮನೆಯಲ್ಲಿ ಈ ರೀತಿಯಾಗಿ ರೇಪ್ ಆ್ಯಂಡ್ ಮರ್ಡರ್ ಆದರೆ ಆರೋಪಿಗೆ ಶಿಕ್ಷೆ ಕೊಡಿಸೋದಕ್ಕೆ ಮನೆಯವರು ಓಡಾಡ್ತಾರೆ, ಒದ್ದಾಡ್ತಾರೆ, ಶಿಕ್ಷೆ ಆಗಬೇಕು ಅಂತಾರೆ. ಈ ಪ್ರಕರಣದಲ್ಲಿ ಬಿಡುಗಡೆ ಮಾಡಿಸೋದಕ್ಕೆ ಓಡಾಡಿದ್ರು, ಬಿಡುಗಡೆ ಮಾಡಿಸೋದಕ್ಕೆ. ಸೌಜನ್ಯ ಪ್ರಕರಣದಲ್ಲಿ ಯಾಕೆ ಆರೋಪಿನ ಬಿಡುಗಡೆ ಮಾಡಿಸ್ಬೇಕು? ಧರ್ಮಸ್ಥಳದವ್ರ ಮೇಲೆ ಆರೋಪ ಮಾಡಬಹುದು. ಸ್ಟಿಂಗ್ ಆಪರೇಷನ್ಗಳಲ್ಲಿ ಹೇಳ್ಕೊಂಡ್ರು ಕೋಟ್ಯಾಂತರ ಖರ್ಚು ಮಾಡಿದ್ದೀವಿ ಅದಕ್ಕೋಸ್ಕರ ಅಂತ. ಯಾವುದಕ್ಕೆ? ಆರೋಪಿಯನ್ನು ಬಿಡುಗಡೆ ಮಾಡಿಸೋದಕ್ಕೆ. ಹಸಿ ಹಸಿ ಸುಳ್ಳುಗಳನ್ನು ಒಂದರ ನಂತರ ಒಂದರಂತೆ ಹೇಳ್ತಾ ಬಂದರು, ಒಂದರ ನಂತರ ಒಂದರಂತೆ ಹಸಿ ಹಸಿ ಸುಳ್ಳುಗಳು. ಧರ್ಮಸ್ಥಳದಲ್ಲಿ ಯಾರು ಸತ್ರು, ನೆನ್ನೆ ನನ್ನ ಹತ್ರ ಹೇಳಿದ್ರು ಅವರು ಸೌಜನ್ಯ ವಿಷಯದ ಬಗ್ಗೆ ನಾವು ನೋಡಿದ್ವಿ ಅಂತ ಹೇಳ್ತಾ ಬಂದರು. ನೀವು ನಂಬ್ತಾ ಹೋದ್ರಿ. ಯಾರು ಮಂಗ ಆದ್ರಿ ಇಲ್ಲಿ? ಅವರ ಜೀವನ ಅದ್ದೂರಿಯಾಗಿದೆ. ಇದೆಲ್ಲ ಸುಳ್ಳು ಹೇಳ್ತಾ ಬಂದವರ ಜೀವನ ಐಷಾರಾಮಿಯಾಗಿದೆ, ಅದ್ದೂರಿಯಾಗಿದೆ. ಅದನ್ನು ಹೋರಾಟ ಅನ್ಕೊಂಡಂಥ ನೀವು ಪೆಕರರಾದ್ರಿ, ಮಂಗರಾದ್ರಿ ನೀವು. ಆ ಹೋರಾಟದ ಯಶಸ್ಸು ನಾನು ಅದೊಂದು ಮಾತಿದೆ, ಕೆಲವರನ್ನ ಎಲ್ಲ ಕಾಲ ಮೂರ್ಖರನ್ನಾಗಿಸಬಹುದು, ಎಲ್ಲರನ್ನೂ ಕೆಲವು ಕಾಲ ಮೂರ್ಖರನ್ನಾಗಿಸಬಹುದು, ಎಲ್ಲರನ್ನೂ ಎಲ್ಲ ಕಾಲ ಮೂರ್ಖರನ್ನಾಗಿ ಮಾಡೋದಕ್ಕಾಗೋದಿಲ್ಲ ಅಂತ. ಬಟ್ 13 ವರ್ಷ ಮಾಡಿಬಿಟ್ರಲ್ಲ ಇವರು, 13 ವರ್ಷ ಮಾಡಿಬಿಟ್ರಲ್ಲ. ಸೌಜನ್ಯ ಕೇಸ್ ಡೆಡ್ ಎಂಡಿಗೆ ಬಂತು ಅನ್ನೋದನ್ನು ಎಲ್ಲರೂ ಒಪ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇನ್ನು ಹೊಸ ಕೇಸ್ ಬೇಕು. ಬಂತದು ಹೆಣ ಹುಡ್ತಿದ್ದೀನಿ ಅನ್ನೋನೊಬ್ಬ ಈ ಅಜ್ಜಿನ ಕರ್ಕೊಂಬಂದು ಕಥೆ ಹೇಳಿಸಿದ್ರು. ಇದನ್ನೆಲ್ಲ ಮಾಡಿದವ್ರನ್ನ ಸುಮ್ಮನೆ ಬಿಡ್ಬೇಕಾ? ಟೆಲ್ ಮಿ, ಪ್ರಾಮಾಣಿಕವಾಗಿ ಹೇಳಿ, ಸುಮ್ಮನೆ ಬಿಡ್ಬೇಕಾ? ಒಂದು ಮುಖವಾಡ ಕಳಚಿದ್ದೇವೆ, ಒಂದು ಪ್ರೊಪಗಂಡಾನ ಇದು ಪ್ರೊಪಗಂಡ ಅಂತ ಪ್ರೂವ್ ಮಾಡಿ ತೋರಿಸಿದ್ದೇವೆ. ಧರ್ಮಸ್ಥಳದ ವಿರುದ್ಧ 13 ವರ್ಷಗಳಿಂದ ಅಭಿಯಾನ ನಡೆಸ್ತಾ ಹೊಟ್ಟೆ ಹೊರೆದುಕೊಳ್ತಾ ಇದ್ದಂಥ ತಂಡವೊಂದನ್ನು ಸಾಕ್ಷಿ ಸಮೇತ ಎಕ್ಸ್ಪೋಸ್ ಮಾಡಿದ್ದೇವೆ. ಆ ತಂಡಕ್ಕೆ ನಾನು ಹೇಳೋದಿಷ್ಟೇ, ಕಷ್ಟಪಟ್ಟು ದುಡಿದು ಜೀವನ ಮಾಡಿ, ಕಂಡವರ ಮನೆಯ ಕಣ್ಣೀರು ನಿಮಗೆ ಜೀವನೋಪಾಯಕ್ಕೆ ದಾರಿ ಆಗೋದು ಬೇಡ. ಅಂಥ ಬಾಳೋದಕ್ಕಿಂತ ಕೆರೆನೂ ಬಾವಿನೋ ನೋಡ್ಕೊಳ್ಳೋದು ಒಳ್ಳೆಯದು. ಇದು ಒಂದು ಜೀವನನ, ಇಂಥ ಜೀವನ ಮಾಡಬೇಕಾ? ಅಸಹ್ಯ, ಇದು ಅಸಹ್ಯ. ರಾಜ್ಯದ ಜನರಿಗೆ ಕೇಳ್ತಾ ಇದ್ದೀನಿ, ಇವ್ರನ್ನೇನು ಮಾಡ್ಬೇಕು ಹೇಳಿ? ಏನು ಮಾಡಬೇಕು ಇವರನ್ನ? ಧರ್ಮಸ್ಥಳದ ಹೆಸರು ಆಗಬಾರದ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಚಾನಲ್ಗಳಲ್ಲಿ ಸುದ್ದಿ ಆಗೋ ಹಂಗೆ ಮಾಡಿದ್ರಲ್ಲ. ಕೋಟ್ಯಂತರ ಜನ ಧರ್ಮಸ್ಥಳಕ್ಕೆ ನುಗ್ಗಿಬಿಡ್ತಾರೆ ಅಂತ ಗಿರೀಶ್ ಮಟ್ಟಣ್ಣವರು ನೆನ್ನೆ ವಿಡಿಯೋದಲ್ಲಿ, ಕೋಟ್ಯಂತರ ಜನ ನುಗ್ಗಿಬಿಡ್ತಾರೆ, ಹರ್ಷೇಂದ್ರನ್ನ ಕಾಲರ್ ಹಿಡಿದು ಹೇಳ್ಕೊಂಬರ್ತಾರೆ ಅಂತ. ಈಗ ಏನು ಮಾಡ್ತೀರಿ ಗಿರೀಶ್ ಮಟ್ಟಣ್ಣವ್ರಿಗೆ? ಏನು ಮಾಡ್ತೀರಿ ಆ ಸಮೀರಂಗೆ? ಈ ಅಜ್ಜಿ ಕೊಟ್ಟ ಫೇಕ್ ಫೋಟೋಗೆ ಪೆನ್ನಿನಲ್ಲಿ ಬಿಂದಿ ಬರೆದು ರಾಜ್ಯದ ಜನರ ಎದುರಿಗೆ ತೋರಿಸೋ ಹಂಗೆ ಮಾಡಿದ್ನಲ್ಲ. ಏನು ಮಾಡ್ತೀರಿ ಆ ಸಮೀರಂಗೆ? ಇದು ಸತ್ಯ. ಈ ಸತ್ಯವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ತೆಗೆದಿಟ್ಟಿದೆ ನಿಮ್ಮ ಮುಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.